ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಯೇಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಡಿಜಿಟಲ್ ಆ್ಯಂಡ್ ಆನ್ಲೈನ್ ಲರ್ನಿಂಗ್ ಇನಿಷಿಯೇಟಿವ್ಸ್ ಫಾರ್ UGC NET KCET ಪೇಪರ್ 1 ಇದರಿಂದ ಕ್ವೆಶನ್ಸು 100% ಬಂದೇ ಬರುತ್ತೆ. ಹೈಯರ್ ಎಜುಕೇಷನಲ್ಲಿ ಕೇಳ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಕೇಳ್ಬೋದು, ಅಥವಾ ICTಯಲ್ಲೂ ಕೇಳ್ಬೋದು. ಸೊ ಅವರು ಸ್ವಯಂಪ್ರಭಾ, ಮೂಕ್ಸು, NPTEL, EPG ಪಾಠಶಾಲಾ, NROER, ಜ್ಞಾನ್ ಕೋಶ್, ದಿಶಾ ಅಪ್ಲಿಕೇಶನ್ ಬಗ್ಗೆ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಬಗ್ಗೆ, ಈ ಪಾಠಶಾಲಾ ಬಗ್ಗೆ ಎಲ್ಲಿಂದ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು. ಸ್ವಯಂ ಮತ್ತು ಸ್ವಯಂಪ್ರಭಾ ಮೂಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ KCETಗೋಸ್ಕರ ಕೂಡ. ಓಕೆ, ಸೊ ಈಗ ಸ್ಟಾರ್ಟಿಂಗ್ ವಿತ್ ಸ್ವಯಂ ಫಸ್ಟ್ ಒನ್ ಸ್ವಯಂ. ಮತ್ತೇನೋ ಆಯ್ತು ಇದಕ್ಕೆ. ಸ್ವಯಂ ತಗೊಳ್ಳೋಣ ಫಸ್ಟು. ಸ್ವಯಂಲ್ಲಿ ಫುಲ್ ಫಾರ್ಮ್ ಆಫ್ ಸ್ವಯಂ ಗೊತ್ತಿರಬೇಕು ನಮಗೆ. ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ aspiring minds. ಸೊ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅನ್ನುವಂಥದ್ದು ಸ್ವಯಂ 2017 ಲಾಂಚ್ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ. ಇದು ಕೂಡ ಒಂದು ಮೂಕ್ ಪ್ಲ್ಯಾಟ್ಫಾರ್ಮ್ ಥರನೇ. ಆಬ್ಜೆಕ್ಟಿವ್ ಏನು ಅಂದರೆ ಫ್ರೀ ಆನ್ಲೈನ್ ಎಜುಕೇಷನ್ ಫಾರ್ ಆಲ್ ಅಂತ. ಫ್ರೀ ಆನ್ಲೈನ್ ಎಜುಕೇಷನ್ ಫಾರ್ ಆಲ್. ಏನು ಇಲ್ಲಿ ಅಂದರೆ ಸ್ವಯಂಲ್ಲಿ ಸ್ಕೂಲ್ ಟು ಯೂನಿವರ್ಸಿಟಿ ಲೆವೆಲ್ ಕೋರ್ಸಸ್ ಸಿಗುತ್ತೆ ನಿಮಗೆ. ನಾವು ಕಲಿಬೋದು ಫ್ರೀ. ಇದರಲ್ಲಿ ಏನು ಗೊತ್ತಾ, ಫ್ರೀ ಆಫ್ ಕೋರ್ಸಸ್ಸು ಸಿಗುತ್ತೆ. ನಮಗೆ ಸರ್ಟಿಫಿಕೇಟ್ ಬೇಕು ಅಂದರೆ ನಾವು ಅದನ್ನು ಕೋರ್ಸಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಎಕ್ಸಾಮ್ಸ್ ಅಟೆಂಡ್ ಮಾಡಿಬಿಟ್ಟು ಅದರಿಂದ ಕೂಡ ನಾವು ತೊಗೊಳ್ಬೋದು. ಸರ್ಟಿಫಿಕೇಟ್ಸು ಕೂಡ ಸಿಗುತ್ತೆ. ಈವನ್ ನಾವು ಟೀಚರ್ಸ್ ಆಗಿದ್ದರೆ ನಮಗೆ FDP ಕೋರ್ಸಸ್ಸು ಕೂಡ ಅದರಲ್ಲಿ ಸಿಗುತ್ತೆ. ಸೊ ಅದು ಇದರಲ್ಲಿ 4 ಕ್ವಾಡ್ರ್ಯಾಂಟ್ಸ್ ಅಂತ ಇದೆ. ಯಾವುದ್ಯಾವುದು ಅಂದರೆ ಫಸ್ಟು ವಿಡಿಯೋ ಲೆಕ್ಚರ್ಸ್, ನೆಕ್ಸ್ಟು ರೀಡಿಂಗ್ ಮೆಟೀರಿಯಲ್, ನೆಕ್ಸ್ಟು ಸೆಲ್ಫ್ ಅಸೆಸ್ಮೆಂಟ್, ಲಾಸ್ಟಲ್ಲಿ ಡಿಸ್ಕಷನ್ ಫೋರಮ್. ಈ 4 ಕ್ವಾಡ್ರೆಂಟ್ಸ್ ಅಂತ ಹೇಳ್ತೀವಿ. 8 ನ್ಯಾಷನಲ್ ಕೋಆರ್ಡಿನೇಟರ್ಸ್ ಇದರಲ್ಲಿ ಈ ಲೆಕ್ಚರ್ ವಿಡಿಯೋಸು, ಸ್ಟಡಿ ಮೆಟೀರಿಯಲ್ಸು, ಸೆಲ್ಫ್ ಅಸೆಸ್ಮೆಂಟ್ ಇದನ್ನೆಲ್ಲ ಮಾಡುವಂಥದ್ದು UGC ಮಾಡುತ್ತೆ, NPTEL ಮಾಡುತ್ತೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, IGNOU, IIMB, CES, NCERT ಮತ್ತು ನಿಯಾಸ್ ಅಂದರೆ ಈಗ ಕರೆಸ್ಪಾಂಡೆನ್ಸು SLC ಲೆವೆಲ್ವರೆಗೂ ನಾವು ಓದ್ಕೊಳ್ಳೋದಕ್ಕೋಸ್ಕರ. PUCನೂ ಕೂಡ ನಾವು ನಿಯಾಸಲ್ಲಿ ಕಟ್ಟಿ ನಾವು ಕರೆಸ್ಪಾಂಡೆನ್ಸನ್ನು ಓಪನ್ ಸ್ಕೂಲಿಂಗ್ ಅದು. ಓಕೆ, ಅದು ಸ್ಕೂಲಿಂಗ್ PUCವರೆಗೂ ನಾವು ಮಾಡ್ಕೊಳ್ಬೋದು. ಕಾಲೇಜ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಯೂನಿವರ್ಸಿಟಿನಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಕರೆಸ್ಪಾಂಡೆನ್ಸನ್ನು ಓದ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಏನು ಮೇಜರ್ ಫೀಚರ್ ಅಂದರೆ ಕ್ರೆಡಿಟ್ ಟ್ರಾನ್ಸ್ಫರ್ ಅಂಡರ್ ಚಾಯ್ಸ್ ಬೇಸ್ ಕ್ರೆಡಿಟ್ ಸ್ಕೀಮ್. ಓಕೆ, ಈಗ ನಾವೇನು NEP 2020 ಡಿಜಿಟಲ್ ಲರ್ನಿಂಗ್ ವಿಷನ್ ಇಟ್ಕೊಂಡಿದೆ, ಅದರಲ್ಲೂ ಕೂಡ ಸ್ವಯಂ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸ್ವಯಂಪ್ರಭಾ. ಸೊ ಸ್ವಯಂಪ್ರಭಾ ಬಂದಾಗ ಇದು ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲೇ ನಡೀತಾ ಇರೋದು. ಇದು ಏನು ಡಿಫ್ರೆನ್ಸ್ ಅಂದರೆ ಸ್ವಯಂ ಈಸ್ ಅನ್ ಆನ್ಲೈನ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಆ ವೆಬ್ಸೈಟಲ್ಲಿ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಾವು ಅಲ್ಲಿ ಕೋರ್ಸಸ್ನ ಮಾಡಿದ್ರೆ. ಬಟ್ ಸ್ವಯಂಪ್ರಭಾ ಅನ್ನೋದು ಇದು 34 DTH ಚಾನಲ್ಸ್ 24/7 via GSAT 15 satellite in the
ಬರುತ್ತೆ. ಇದು ಇಂಪಾರ್ಟೆಂಟು. ಸೊ ಯಾವ ಸ್ಯಾಟಲೈಟ್ ಅಂತ ಕೇಳ್ತಾರೆ, GSAT-15 ಸ್ಯಾಟಲೈಟ್. ಎಷ್ಟು ಚಾನಲ್ಸ್ ಅಂತ ಕೇಳ್ತಾರೆ, 34 DTH ಚಾನಲ್ಲು 24/7. ಟ್ಯಾಗ್ ಲೈನ್ ಇದೆ ಇವ್ರದ್ದು. ಟ್ಯಾಗ್ ಲೈನ್, 1 ಕ್ಲಾಸ್ 1 ಚಾನಲ್ ಅಂತ. ಇಂಟರ್ನೆಟ್ ಆಕ್ಸಸ್ ಇಲ್ದಲೆ ಎಜುಕೇಷನನ್ನು ಡೆಲಿವರ್ ಮಾಡಬೇಕು ಅಂತ. ಪರ್ಪೋಸ್ ಡೆಲಿವರ್ ಎಜುಕೇಷನ್ ಟು ಲರ್ನರ್ಸ್ ವಿತೌಟ್ ಇಂಟರ್ನೆಟ್ ಆಕ್ಸಸ್. ಈಗ ಸ್ವಯಂಲ್ಲಿ ಓದಬೇಕಂದ್ರೆ ನಾವು ಇಂಟರ್ನೆಟ್ ಆಕ್ಸಸ್ ಬೇಕು. ಆದರೆ ಸ್ವಯಂ ಪ್ರಭಾದಲ್ಲಿ ಇದು ಸ್ಯಾಟಲೈಟ್ ಚಾನಲ್ಸ್ ಥ್ರೂನಲ್ಲಿ 34 DTH ಚಾನಲ್ಸಲ್ಲಿ ಬರುವಂಥದ್ರಿಂದ ಇಲ್ಲಿ ಸ್ವಯಂ ಪ್ರಭಾದಲ್ಲಿ ಇಂಟರ್ನೆಟ್ನ ಆಕ್ಸಸ್ ಇಲ್ಲ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸೇಮ್ ಆಗಲೇ ಯಾರ್ಯಾರು ಇಲ್ಲಿ ಕೋರ್ಸಸ್ ಮಾಡ್ತಾರೆ, UGC, NPTEL, IGNOU, IICT, IMB, NCERT, NIOS, ಇವರೇ ಸ್ವಯಂ ಪ್ರಭಾದಲ್ಲೂ ಕೋರ್ಸಸ್ ಮಾಡೋದು. ಓಕೆ, ಏನಾಗುತ್ತೆ ಅಂದರೆ ಇವ್ರದ್ದು ಶೆಡ್ಯೂಲ್ ಹೆಂಗಿರುತ್ತೆ ಅಂದರೆ 4 hours ಕಂಟೆಂಟ್, 4 hour ಕಂಟೆಂಟ್ ರಿಪೀಟೆಡ್ 5 times ಡೈಲಿ 5 times. ನಮ್ಮ ನ್ಯೂಸ್ ಚಾನಲ್ಸ್ ಔಟ್ ಮಾಡ್ತಾರಲ್ಲ ಆ ರೀತಿ 5 times 4 hours ಆಫ್ ಕಂಟೆಂಟನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಅಬೌಟ್ ಸ್ವಯಂ ಪ್ರಭಾ. ನೆಕ್ಸ್ಟು ಥರ್ಡ್ ಒನ್, ಮೂಕ್ಸ್. ಮೂಕ್ಸ್ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಸೊ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ಸಲ್ಲಿ ಮ್ಯಾಸಿವ್ ಅಂದರೆ ಅನ್ಲಿಮಿಟೆಡ್, ಓಪನ್ ಅಂದರೆ ಫ್ರೀ, ಆನ್ಲೈನ್ ಅಂದರೆ ಇಂಟರ್ನೆಟ್ ಅಲ್ವಾ. ಕೋರ್ಸಸ್ ಅಂದರೆ ನಿಮಗೆ ಗೊತ್ತಿದೆ ಲರ್ನಿಂಗ್ ಅಲ್ವಾ. ಕೋರ್ಸಸ್ ಅಂದರೆ ಸ್ಟ್ರಕ್ಚರ್ಡ್ ಲರ್ನಿಂಗ್. ಕೋರ್ಸಸ್ ಅಂದರೆ ಸ್ಟ್ರಕ್ಚರ್ಡ್ ಲರ್ನಿಂಗ್, ಕರೆಕ್ಟ್. ಮ್ಯಾಸಿವ್ ಅಂದರೆ ಅನ್ಲಿಮಿಟೆಡ್, ಓಪನ್ ಅಂದರೆ ಫ್ರೀ, ಆನ್ಲೈನ್ ಅಂದರೆ ಇಂಟರ್ನೆಟ್ ಥ್ರೂ, ಕೋರ್ಸಸ್ ಅಂದರೆ ಸ್ಟ್ರಕ್ಚರ್ಡ್ ಲರ್ನಿಂಗ್. ಅಂದರೆ ಅರ್ಥ ಏನಿಲ್ಲಿ, ಫ್ರೀ ಆಫ್ ಕಾಸ್ಟ್ ಆರ್ ಲೋ ಆಫ್ ಕಾಸ್ಟ್ ಲರ್ನಿಂಗ್ ಓಪನ್ ಟು ಆಲ್ ಅಂತ. ಓಕೆ, ಫ್ರೀ ಆರ್ ಲೋ ಕಾಸ್ಟ್ ಲರ್ನಿಂಗ್ ಓಪನ್ ಟು ಆಲ್. ದಿಸ್ ಇಸ್ ದ ಫೀಚರ್. ಸೊ ನೆಕ್ಸ್ಟು ಮೂಕ್ಸ್ಗೆ ಏನೇನು ಎಕ್ಸಾಂಪಲ್ಸು, ಈಗ ನೋಡಿ ಕೋರ್ಸೆರಾ, ಮೂಕ್ಸ್ ಅಂತಲೇ ಒಂದು ವೆಬ್ಸೈಟು ಇದೆ, ಫ್ಯೂಚರ್ ಲರ್ನ್, ಯುಡೇಮಿ. ಓಕೆ, ಇದು ಒಂದು ಈವನ್ ಸ್ವಯಂ ಕೂಡ ಇಂಡಿಯನ್ ಪ್ಲ್ಯಾಟ್ಫಾರ್ಮ್, ಸ್ವಯಂ ಕೂಡ ಗೌರ್ಮೆಂಟ್ ಇನಿಷಿಯೇಟೆಡ್, ಅದು ಕೂಡ ಫಾರ್ಮ್ ಆಫ್ ಮೂಕ್ಸೆ. ಓಕೆ, ಸೊ ಇದು ಮೂಕ್ಸ್ನ ಬಗ್ಗೆ ಫುಲ್ ಫಾರ್ಮು ಕೇಳ್ತಾರೆ, ವಾಟ್ ಆರ್ ದ ಫೀಚರ್ಸ್ ಅಂತಲೂ ಕೇಳ್ತಾರೆ. ಎಕ್ಸಾಂಪಲಲ್ಲಿ ಸ್ವಯಂ ಇಸ್ ಆಫ್ ಎಕ್ಸಾಂಪಲ್ ಆಫ್ ಮೂಕ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಇಸ್ NPTEL. NPTEL ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್. ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್. ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? ಸ್ಟಾರ್ಟೆಡ್ ಬೈ, ನೆನಪಿರ್ಬೇಕು ನಮಗಿದು, ಸ್ಟಾರ್ಟೆಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಫಂಡೆಡ್ ಬೈ MHRD. ಈಗ ಇದನ್ನು ಫೋಕಸ್ ಏನು? ಇಂಜಿನಿಯರಿಂಗ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸಸ್ಸನ್ನು ಆಫರ್ ಮಾಡುತ್ತೆ. ನಮಗೆ ಗೊತ್ತಿದೆ ಆನ್ಲೈನ್ ವಿಡಿಯೋ ಮತ್ತು ಈವನ್ ಸರ್ಟಿಫಿಕೇಟ್ಸು ಕೂಡ ಇದರಲ್ಲಿ ಬರುತ್ತೆ. ಆನ್ಲೈನ್ ಲರ್ನಿಂಗ್, ಓಕೆ, ಆನ್ಲೈನ್ ಲರ್ನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಆಲ್ಸೋ. ಇದು NPTEL ಮೂಕ್ಸ್ ಮತ್ತು ಸ್ವಯಂ ಕೋರ್ಸಸ್ಸನ್ನು ಕೂಡ ಆಫರ್ ಮಾಡುತ್ತೆ. ದಟ್ ಈಸ್ ಎಸ್ಪೆಷಲಿ ಥ್ರೂ ಸ್ಟೆಮ್ ಅಪ್ರೋಚ್. ಸ್ಟೆಮ್ ಗೊತ್ತಲ್ಲ, ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್. ಈ ಕೋರ್ಸಸ್ಸನ್ನು NPTEL ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹ್ಯಾನ್ಸ್ ಲರ್ನಿಂಗ್ ಅಂತ ಅದಕ್ಕೆ ಹೇಳುವಂಥದ್ದು. ಓಕೆ, ಸೊ NPTEL ಆದಮೇಲೆ ಫಿಫ್ತ್ ಒನ್ ಈಸ್
EPG ಪಾಠಶಾಲಾ. ಫಿಫ್ತ್ ಒನ್ EPG ಪಾಠಶಾಲಾ. ನೋಡಿ, ಈ ಪಾಠಶಾಲಾ ಅಂತಲೂ ಇದೆ. ಈ ಪಾಠಶಾಲಾ ಇಸ್ ಫಾರ್ ಸ್ಕೂಲ್ ಲೆವೆಲ್. ಬಟ್ EPG ಪಾಠಶಾಲಾ ಅನ್ನೋದಿದೆ ನೋಡಿ. PG ಅಂದರೆ ಅಂದರೆ ಎಲೆಕ್ಟ್ರಾನಿಕ್ಸ್, P ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಪಾಠಶಾಲಾ ಅನ್ನೋದು ಅವ್ರು ಕೊಟ್ಟಿರುವಂಥ ಹೆಸರು. EPG ಪಾಠಶಾಲಾ ಅನ್ನುವಂಥದ್ದು ಒಂದು ವೆಬ್ಸೈಟ್. ಓಕೆ, UGC ಅಂಡರಲ್ಲಿ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ICT ಅಂತ ನೋಡಿ, UGC ಅಂಡರಲ್ಲಿ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ICT, ಅದನ್ನು NMEICT ಅಂತಲೂ ಕರಿತೀವಿ. ಯಾಕೆ ಅಂದರೆ ಹೈ ಕ್ವಾಲಿಟಿ ಆಫ್ ಕಂಟೆಂಟ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್. ಈಗ ನಾವು NET SETಗೆಲ್ಲ ಓದುವಾಗ, ಈಗ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾವುದೇ ಸಬ್ಜೆಕ್ಟ್ ಆಗಿರಲಿ ನೀವು, ಓಕೆ, ಲ್ಯಾಂಗ್ವೇಜಸ್ ಬಗ್ಗೆ ಗೊತ್ತಿಲ್ಲ ನನಗೆ, ಕನ್ನಡ ಇಂಗ್ಲೀಷು ಆ ರೀತಿ ಲ್ಯಾಂಗ್ವೇಜಸ್ ಬಗ್ಗೆ ಗೊತ್ತಿಲ್ಲ, ಬೇರೆದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಅದಕ್ಕೆ ನಾವು ಮೇಜರ್ ಪೇಪರ್ 2 ಓದ್ತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟು, ಅದಕ್ಕೆ ವೆಬ್ಸೈಟಲ್ಲಿ ಹೋಗ್ಬಿಟ್ರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ನಾನು ತೋರಿಸೇ ಬಿಡ್ತೀನಿ ನಿಮಗೆ. EPG ಪಾಠಶಾಲಾ. ಇಂಟರ್ನೆಟ್ ಸ್ಪೀಡ್ ಡೌನ್ ಇದೆ. ಓಕೆ, ಇಂಟರ್ನೆಟ್ ಸ್ಪೀಡ್ ಡೌನ್ ಇದೆ. EPG ಪಾಠಶಾಲಾ ವೆಬ್ಸೈಟಲ್ಲಿ ನೀವೇ ಕ್ಲಿಕ್ ಮಾಡಿ ಚೆಕ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ಸಿಗುತ್ತೆ, ಪ್ರತಿಯೊಂದು ಸಬ್ಜೆಕ್ಟ್. ಈಗ ಮ್ಯಾನೇಜ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ಮೆಂಟಲ್ಲಿ ನಾವು ಓದಿರೋ ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ಸ್ಟ್ಯಾಂಡರ್ಡ್ ಕಂಟೆಂಟ್ ಸಿಗುತ್ತೆ ನಮಗೆ. ಈ ಕಂಟೆಂಟು ವೀಡಿಯೋಸ್ ಅಲ್ಲ, ಈ ಕಂಟೆಂಟ್ ಸಿಗುತ್ತೆ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು. ಈವನ್ನು ನಾವು NET KCET ಕ್ವಶನ್ಸ್ ಕೇಳ್ತಾರೆ ನೋಡಿ, ಸ್ಟ್ಯಾಂಡರ್ಡ್ ಆ ಕಂಟೆಂಟನ್ನು ಓದ್ಕೊಂಡ್ರೆ ಸಾಕು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಅಷ್ಟು ಚೆನ್ನಾಗಿರುವಂಥ ಕಂಟೆಂಟನ್ನ ಅವರು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಈ ಕಂಟೆಂಟು ಈವನ್ ವಿಡಿಯೋ ಲೆಕ್ಚರರ್ಸ್ ಕೂಡ ಇದೆ, ಬಟ್ ಅದನ್ನು ಲಿಂಕ್ ಹಾಕಿರ್ತಾರೆ. ಈ ಟೆಕ್ಸ್ಟು ಆ್ಯಂಡ್ ಅಸೆಸ್ಮೆಂಟ್ಸು ಇರುತ್ತೆ. ಇದನ್ನು ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾ ಇರೋದು ಯಾರು ಅನ್ನೋದು ಪ್ರಶ್ನೆ ಕೇಳ್ತಾರೆ. ಮ್ಯಾನೇಜ್ಡ್ ಬೈ ಇನ್ಫ್ಲಿಬ್ ನೆಟ್ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಅಂತ. ಓಕೆ, ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್, ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್. ಈವನ್ ರಿಸರ್ಚ್ ಬಗ್ಗೆ ಮಾತಾಡುವಾಗ ನಾನು ಹೇಳಿದ್ದೆ, ಇದು ಶೋಧಗಂಗಾ ವೆಬ್ಸೈಟಲ್ಲಿ ICT ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದರಲ್ಲೂ ಕೂಡ ಶೋಧಗಂಗಾ ವೆಬ್ಸೈಟನ್ನು ಕೂಡ ಮ್ಯಾನೇಜ್ ಮಾಡುವಂಥದ್ದು ಇನ್ಫ್ಲಿಬ್ ನೆಟ್. ಓಕೆ, EPG ಪಾಠಶಾಲಾನೂ ಮ್ಯಾನೇಜ್ ಮಾಡೋದು ಇನ್ಫ್ಲಿಬ್ ನೆಟ್, ಈ ಶೋಧಗಂಗಾ ಮ್ಯಾನೇಜ್ ಮಾಡೋದು ಕೂಡ ಇನ್ಫ್ಲಿಬ್ ನೆಟ್. ಇದು ಗೊತ್ತಿರಬೇಕು ನಮಗೆ ಇನ್ಫ್ಲಿಬ್ ನೆಟ್ ಬಗ್ಗೆ. ನೆಕ್ಸ್ಟು 6th ಒನ್ NROER, ನ್ಯಾಷನಲ್ ರೆಪಾಸಿಟರಿ ಆಫ್ ಓಪನ್ ಎಜುಕೇಷನಲ್ ರಿಸೋರ್ಸಸ್. ಇದನ್ನು ಲಾಂಚ್ ಮಾಡಿರೋದು NCERT ಮತ್ತು MHRD, ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಓಕೆ, ಆಬ್ಜೆಕ್ಟಿವ್ ಏನು ಅಂದರೆ ಫ್ರೀ ಡಿಜಿಟಲ್ ಲರ್ನಿಂಗ್ ರಿಸೋರ್ಸಸ್ ಫಾರ್ ಸ್ಕೂಲ್ ಎಜುಕೇಷನ್. ಡಿಜಿಟಲ್ ಲರ್ನಿಂಗ್ ರಿಸೋರ್ಸಸ್ ಫ್ರೀ ಓಕೆ ಫಾರ್ ಸ್ಕೂಲ್ ಎಜುಕೇಷನ್. ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ಆ್ಯನಿಮೇಷನ್ಸ್, ಆಡಿಯೋ, ಇಂಟರಾಕ್ಟಿವ್ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ. ಅವ್ರದ್ದು ವೆಬ್ಸೈಟಲ್ಲಿ NROER.government.in ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮಗೆ ಸಿಗುತ್ತೆ.
ವೆಬ್ಸೈಟ್ಸ್ ಓಪನ್ ಮಾಡೋದಕ್ಕೆ ಈಗ ಇಂಟರ್ನೆಟ್ ಕನೆಕ್ಷನ್ ಡೌನ್ ಇದೆ. ನೀವು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅದು ನಿಮಗೆ ಮೈಂಡಲ್ಲಿ ಉಳಿಕೊಳ್ಳುತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಈ ಜ್ಞಾನ್ ಕೋಶ್. ಈ ಜ್ಞಾನ್ ಕೋಶ್ ಅನ್ನೋದು ಇಗ್ನೋದು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿದು. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನಲ್ಲಿ ನಾವು ಏನಾದರೂ ಕೋರ್ಸಸ್ ಮಾಡ್ತಾಯಿದ್ದೀವಿ, UG PG ಕೋರ್ಸಸ್ ಅಂದರೆ ಅದಕ್ಕೆ ಓದ್ಕೊಳ್ಳೋದಕ್ಕೆ ನಮಗೆ ರಿಸೋರ್ಸಸ್ ಬೇಕಲ್ಲ, ಸ್ಟಡಿ ಮೆಟೀರಿಯಲ್ಸ್ ಅದೆಲ್ಲ. ಸೊ ಅದಕ್ಕೋಸ್ಕರ ಈ ಜ್ಞಾನ್ ಕೋಶ್ ಅನ್ನುವಂಥದ್ದು ಅವ್ರದ್ದು ಅಪ್ಲಿಕೇಶನು ಇದೆ ಮತ್ತು ವೆಬ್ಸೈಟು ಇದೆ. ಅಲ್ಲಿ ನಾವು ಇದು ಕೂಡ ಒಂದು ಡಿಜಿಟಲ್ ರೆಪಾಸಿಟರಿನೇ, ಆದರೆ ಓಪನ್ ಎಜುಕೇಷನಲ್ ರಿಸೋರ್ಸಸ್ ಇರುತ್ತೆ ಅದರಲ್ಲಿ. ಓಕೆ, OERs ಅಂತ ಕರಿತೀವಿ ಅದನ್ನು. ಸ್ಟಡಿ ಮೆಟೀರಿಯಲ್ಸು, ವಿಡಿಯೋ ಲೆಕ್ಚರರ್ಸು, ಸ್ಟಡಿ ಗೈಡ್ಸು, ಅಸೈನ್ಮೆಂಟ್ಸು ಪ್ರತಿಯೊಂದು ಕೂಡ ಈ ಜ್ಞಾನ್ ಕೋಶ್ ವೆಬ್ಸೈಟಲ್ಲಿ ಇರುತ್ತೆ. ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗನ್ನು ಎನ್ಕರೇಜ್ ಮಾಡಬೇಕು ಅಮಾಂಗ್ ಸ್ಟೂಡೆಂಟ್ಸ್ ಅಂತ ಮಾಡಿರುವಂಥದ್ದು ಈ ಜ್ಞಾನ್ ಕೋಶ್. ಈ ಎಲ್ಲ ವೆಬ್ಸೈಟ್ಸಲ್ಲಿ ಒಂದೇ 2 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲ ವೆಬ್ಸೈಟನ್ನು ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ಬನ್ನಿ, ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ನೆನಪಿರುತ್ತೆ. ದೀಕ್ಷಾ ಪೋರ್ಟಲ್, ಈಗ ನಮ್ಗೆ ಹೆಂಗೆ ಸ್ವಯಂ ಪೋರ್ಟಲ್ ಇದೆ ಆ ರೀತಿ ದೀಕ್ಷಾ ಪೋರ್ಟಲ್ಲು. ಸ್ವಯಂ ಪೋರ್ಟಲಲ್ಲಿ ಆಲ್ಮೋಸ್ಟ್ ಎಲ್ಲ ಕೋರ್ಸಸ್ಸು ಇದೆ, ಸ್ಕೂಲ್ ಲೆವೆಲ್ ಟು ಡಿಗ್ರಿ ಯೂನಿವರ್ಸಿಟಿ ಲೆವೆಲ್ ಎಲ್ಲ. ದೀಕ್ಷಾ ಪೋರ್ಟಲು ಮೇಜರ್ಲಿ ಟೀಚರ್ಸ್ ಆ್ಯಂಡ್ ಸ್ಕೂಲ್ ಎಜುಕೇಷನ್ಗೋಸ್ಕರ ಮಾಡಿರುವಂಥದ್ದು. ಟೀಚರ್ಸ್ ಆ್ಯಂಡ್ ಸ್ಕೂಲ್ ಎಜುಕೇಷನ್, ಇದು ಕೂಡ MHRD. ಇದು ದೀಕ್ಷಾ ಅಂದರೆ ಫುಲ್ ಫಾರ್ಮು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಓಕೆ, ಇದರಲ್ಲಿ ಲೆಸನ್ ಪ್ಲ್ಯಾನ್ಸು, ಟೀಚಿಂಗ್ ಏಡ್ಸು, ಬುಕ್ಸು, ಟ್ರೈನಿಂಗ್ ಮಾಡ್ಯೂಲ್ಸ್ ಎಲ್ಲ ಇರುತ್ತೆ. ಟೀಚರ್ಸು, ಸ್ಟೂಡೆಂಟ್ಸು, ಅಡ್ಮಿನಿಸ್ಟ್ರೇಟರ್ಸ್ ಅಕ್ರಾಸ್ ದ ಸ್ಟೇಟ್ಸ್ ಓದ್ಬೋದು ಇದನ್ನು. NEP 2020ನಲ್ಲಿ ಟೀಚರ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೋಸ್ಕರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, NDLI. ಇದನ್ನು ಡೆವಲಪ್ ಮಾಡಿದ್ದು ಯಾರು? ಡೆವಲಪ್ಡ್ ಬೈ IIT ಖರಗ್ಪುರ್. ಇದು ಕೇಳ್ತಾರೆ, NETನಲ್ಲಿ ಕೇಳ್ತಾರೆ ಇದನ್ನು. ಡೆವಲಪ್ಡ್ ಬೈ IIT ಖರಗ್ಪುರ್. ತುಂಬ ಲ್ಯಾಕ್ಸ್ ಆಫ್ ಬುಕ್ಸ್ಗಳು ಇದರಲ್ಲಿರುತ್ತೆ, ಲರ್ನಿಂಗ್ ರಿಸೋರ್ಸಸ್ ಇರುತ್ತೆ. ಸ್ಟೂಡೆಂಟ್ಸು, ರಿಸರ್ಚರ್ಸು, ಟೀಚರ್ಸು, ಈವನ್ PhD ಲೆವೆಲಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಜಸ್ಟ್ ನಾವು ಹೋಗ್ಬಿಟ್ಟು ಆ ವೆಬ್ಸೈಟಲ್ಲಿ ಸರ್ಚ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ಎಜುಕೇಷನಲ್ ರಿಸೋರ್ಸಸ್ನ ಪಡ್ಕೊಳ್ಬೋದು. ಇದೊಂದು ಡಿಜಿಟಲ್ ಲೈಬ್ರರಿ ಥರ. ಓಕೆ, 10ನೇದು ಈ ಪಾಠಶಾಲಾ. ಆಗಲೇ ನಾನು PG ಪಾಠಶಾಲಾ ಬಗ್ಗೆ ಮಾತಾಡಿದೆ. PG ಪಾಠಶಾಲಾ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ನ ಎಲ್ಲ ನೋಟ್ಸು, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಅದರಲ್ಲಿರುತ್ತೆ, ವೀಡಿಯೋಸು, ಟೆಕ್ಸ್ಟು ಎಲ್ಲ. ಆದರೆ ಈ ಪಾಠಶಾಲಾದಲ್ಲಿ NCERT ಆ್ಯಂಡ್ CIET ಡೆವಲಪ್ ಮಾಡಿರೋದ್ರಿಂದ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸಿಗೆ ಮತ್ತು ಸ್ಕೂಲ್ ಟೀಚರ್ಸಿಗೆ ಯೂಸ್ ಆಗುವಂತಹ ಸ್ಕೂಲ್ ಲೆವೆಲ್ ಅಂತ ಬಿಡ್ತೀನಿ, ನೆನಪಿರುತ್ತೆ. ಸ್ಟಡಿ ಮೆಟೀರಿಯಲ್ಸು, ಬುಕ್ಸು, ಆಡಿಯೋ ವಿಜುವಲ್ ರಿಸೋರ್ಸಸ್ಸು ಎಲ್ಲ ಇದರಲ್ಲಿ ಇರುತ್ತೆ. ಈವನ್ ವೆಬ್ಸೈಟಲ್ಲೂ ಇದೆ, ಮೊಬೈಲ್ ಅಪ್ಲಿಕೇಶನು ಇದೆ ಇದ್ರದ್ದು. ಓಕೆ, ಸೊ ಇಷ್ಟು ಸ್ವಯಂ ಪ್ರಭಾ, ಮೂಕ್ಸು, NPTEL, PG ಪಾಠಶಾಲಾ, ಆಮೇಲೆ ಈ ಜ್ಞಾನ್ ಕೋಶ್, ದೀಕ್ಷಾ, NROER, ಈ ಪಾಠಶಾಲಾ, NDLE ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿಂದ ಇಂಪಾರ್ಟೆಂಟ್ ವಿಡಿಯೋ ಬಂದೇ ಬರುತ್ತೆ. ಕ್ವಶನ್ನು ಎಲ್ಲಿಂದ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ICTನಲ್ಲಿ ಬರ್ಬೋದು, ಹೈಯರ್ ಎಜುಕೇಷನಲ್ಲಿ ಬರ್ಬೋದು, ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲೂ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.